ನಿನ್ ಹೊಟ್ಟೆಲಿರೋ ಮಗುನ ಅಬಾರ್ಷನ್ ಮಾಡಿಸ್ಬಿಡೋಣ. ರಾಮ್, ನಿನಗೂ ನಿಮ್ಮಮ್ಮನ್ಗೂ ಬುದ್ಧಿ ಸರಿ ಇದೆ ತಾನೆ? ನೀನು ನಿಮ್ಮಮ್ಮನ್ ಹೊಟ್ಟೆನಲ್ಲಿದ್ದಾಗ ನಿಮ್ಮಮ್ಮಂಗೇನು ತೊಂದ್ರೆನೇ ಆಗಿಲ್ವಾ? ನಿಮ್ಮಮ್ಮನ್ಗೆ ಹೊಟ್ಟೆ ನೋವೇ ಬಂದಿಲ್ವೋ ಅಥವಾ ವಾಂತಿನೇ ಆಗಿಲ್ವೋ? ಯಾವತ್ತು ಸುಸ್ತು ಅಂತ ಹೇಳೇ ಇಲ್ವಾ? ಹೋಗ್ ಕೇಳಿ. ಅಷ್ಟೆಲ್ಲ ಇದ್ರೂ ಕೂಡ ಅವ್ರ್ಯಾಕ್ ನಿನ್ನ ಅಬಾರ್ಷನ್ ಮಾಡಿಸ್ಲಿಲ್ವಂತೆ? ಮಾಡಿಸಿದ್ದಿದ್ರೆ ನಿನ್ನಂತ ಮುಟ್ಟಾಳನ್ನೇ ಹೊಡ್ತಾ ಇರ್ಲಿಲ್ಲ. ಅಭಿ, ನಿನ್ ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ಯಾ. ನೀನ್ ಆಲ್ರೆಡಿ ಮಾಡಿದ್ಯಾ. ಈಗ ನನಗೆ 4 ತಿಂಗಳು ರಾಮ್. ಮಗ ಹೃದಯ ಬಡಿತನ ನೀನು ಕೇಳಿಸ್ಕೊಂಡಿದ್ಯಾ, ನಾನು ಕೇಳಿಸ್ಕೊಂಡಿದ್ದೀನಿ. ಅದನ್ನ ನೀವ್ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗೆ ಹೃದಯ ಅನ್ನೋದೇ ಇಲ್ವಾ? ಅಭಿ, ನಿನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು ಅಂತ ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ರಾಮ್, ಪೊಲೀಸ್ ತರ ಮಾತಾಡ್ಬೇಡಿ ನೀವು. ನೆಗಡಿ ಬಂತು ಅಂತ ಯಾರು ಕೂಡ ಮೂಗ್ ಕಟ್ ಮಾಡ್ಕೊಳಲ್ಲ. ಒಂದ್ ಮಗುಗೆ ಜನ್ಮ ಕೊಡ್ಬೇಕು ಅಂದ್ರೆ ಅದು ಸಾಮಾನ್ಯದ ವಿಷಯ ಅಲ್ಲ. ಅದರದೇ ಆದ ತೊಂದರೆಗಳಿರುತ್ತೆ, ಅದಕ್ಕೆಲ್ಲ ರೆಡಿ ಇರ್ಬೇಕು. ಇನ್ನೊಂದ್ಸಲ ಈ ವಿಷಯದ ಬಗ್ಗೆ ದಯವಿಟ್ಟು ಮಾತಾಡ್ಬೇಡಿ ಪ್ಲೀಸ್. ಯಾಕೆ ಮಾತಾಡಬಾರ್ದು? ಎಲ್ಲ ನೀನ್ ಹೇಳ್ದಾಗೆ ಆಗ್ಬೇಕಾ? ನನ್ ಮಾತ್ಗೇನ್ ಬೆಲೆನೇ ಇಲ್ವಾ? ನಿನ್ ಗಂಡನಾಗಿ ನಾನ್ ಹೇಳ್ತಾ ಇದ್ದೀನಿ, ಅಬಾರ್ಷನ್ ಮಾಡಿಸ್ಕೋಬೇಕು ಅಂದ್ರೆ ಮಾಡಿಸ್ಕೋಬೇಕಷ್ಟೇ. ಏಯ್, ನಾನ್ ಅಬಾರ್ಷನ್ ಮಾಡಿಸ್ಕೋಬೇಕಾ?